ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆಗಿದೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರು ಸಲ್ಲಿಕೆ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಂಜೇಗೌಡ ಮಾತ್ರ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತದ್ದು. ಅವಿರೋಧವಾಗಿ ಆಯ್ಕೆ ಆಗುತ್ತಿರುವಂತಹ ಶಾಸಕ ಕೆವೈ ನಂಜೇಗೌಡ ಇದು 3ನೇ ಬಾರಿಗೆ ಕೋಮಲ್ ಅಧ್ಯಕ್ಷರಾಗಿದ್ದಾರೆ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮನವೊಲಿಸುವಲ್ಲಿ ಭಾರೀ ಯಶಸ್ವಿಯನ್ನ ಮಾಡಿದ್ದಾರೆ. ನಂಜೇಗೌಡ ಅವರನ್ನ ಸೋಲಿಸಲು ಪಣ ತೊಟ್ಟಿದ್ರು ನಾರಾಯಣಸ್ವಾಮಿ ಅವರನ್ನ ಮನವೊಲಿಸುವಲ್ಲಿ ಸಿಎಂ ಮತ್ತು ಡಿಸಿಎಂ ಯಶಸ್ವಿಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡದಿರಲು ಈಗ ನಾರಾಯಣಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಬಹಳ ದಿನಗಳಿಂದ ಕುತೂಹಲ ಕೆರಳಿಸಿರುವಂತಹ ಈ ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿಯ 2025ರಿಂದ 30 ಅದರ ಅವಧಿಯ ಅಧ್ಯಕ್ಷರ ಆಯ್ಕೆಗೆ ಶನಿವಾರ ಚುನಾವಣೆ ನಡೆಯುತ್ತೆ. ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಒಕ್ಕೂಟದಲ್ಲಿ ಕಾಂಗ್ರೆಸ್ ಬೆಂಬಲಿತ ಹೆಚ್ಚು ನಿರ್ದೇಶಕರಿದ್ದು ಪಕ್ಷದ ವರಿಷ್ಠರು ರೂಪಿಸಿರುವಂತಹ ಸಂಧಾನ ಸೂತ್ರದಂತೆ ಮಾಲೂರು ಶಾಸಕರಾಗಿರುವಂತಹ ಕೆವೈ ನಂಜೇಗೌಡ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಈವರೆಗೂ ಯಾವುದೇ ರೀತಿಯಾದಂತಹ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಮೈತ್ರಿಕೂಟ ಬೆಂಬಲಿತ ಕೇವಲ 4 ನಿರ್ದೇಶಕರಿದ್ದಾರೆ. ಹೀಗಾಗಿ ಆ ಕಡೆಯಿಂದ ಸ್ಪರ್ಧೆ ಅನುಮಾನ ಇದೆ. ಸೊ ಇದರಿಂದಾಗಿ ಮತ್ತೊಮ್ಮೆ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಕೆವೈ ನಂಜೇಗೌಡ ಅವರು. ಒಕ್ಕೂಟದಲ್ಲಿ ಚುನಾಯಿತ 13 ಹಾಗೂ ಸರ್ಕಾರದ 5 ಪ್ರತಿನಿಧಿಗಳು ಸೇರಿ ಒಟ್ಟು 18 ನಿರ್ದೇಶಕ ಸ್ಥಾನಗಳಿವೆ. ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರಿಗಿಂತ ಹೆಚ್ಚು ಮಂದಿ ನಾಮಪತ್ರ ಸಲ್ಲಿಸಿ ಸ್ಪರ್ಧೆ ನಡೆದ್ರೆ ಗೆಲ್ಲಲು 10 ಮತಗಳು ಬೇಕಾಗತ್ತೆ. ಅದರಲ್ಲೂ NDDB ಪ್ರತಿನಿಧಿ ಸಾಮಾನ್ಯವಾಗಿ ಬರೋದಿಲ್ಲ. ಹೀಗಾಗಿ 9 ಮತಗಳು ಏನಾದರೂ ಲಭಿಸ್ಬಿಟ್ರೆ ಅಧ್ಯಕ್ಷರಾಗಬಹುದು. ಸದ್ಯ ಕಾಂಗ್ರೆಸ್ ಬೆಂಬಲಿತರು 9 ನಿರ್ದೇಶಕರು ಹಾಗೂ ಒಬ್ಬ ನಿರ್ದೇಶಕ ಇದ್ದು ಬಹುಮತವಿದೆ. ಜೆಡಿಎಸ್ ಮತ್ತು ಬಿಜೆಪಿ ಬಳಿ 4 ನಿರ್ದೇಶಕರಿದ್ದಾರೆ. ಸೊ ನಂಜೇಗೌಡ ಅಲ್ಲದೆ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಬಂಗಾರಪೇಟೆ ಶಾಸಕರಾಗಿರುವ ಎಸ್.ಎನ್. ನಾರಾಯಣಸ್ವಾಮಿ ಕೂಡ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದ್ದಂತಹ ಕಾರಣ ಕಾಂಗ್ರೆಸ್ನಲ್ಲಿ ಗೊಂದಲ ತಿಕ್ಕಾಟ ಉಂಟಾಗಿತ್ತು. ಇಬ್ಬರು ವಿವಿಧ ವೇದಿಕೆಗಳಲ್ಲಿ ತಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಅವ್ರ ಪರವಾಗಿ ಬೆಂಬಲಿಗರು ಬ್ಯಾಟಿಂಗ್ ಮಾಡಲು ಕೂಡ ಆರಂಭಿಸಿದ್ರು. ಜಿಲ್ಲಾ ಕಾಂಗ್ರೆಸ್ ಶಾಸಕರು, ಮುಖಂಡರು, ಪಕ್ಷ ಬೆಂಬಲಿತ ನೂತನ ನಿರ್ದೇಶಕರು, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಹಕಾರ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೈರತಿ ಸುರೇಶ್ ಇವ್ರ ಜೊತೆಗೆ ಪ್ರತ್ಯೇಕವಾಗಿ ನಡೆಸಿದಂತಹ ಸತತ ಸಭೆಗಳ ಬಳಿಕ ಈಗ ಸಂಧಾನ ಸೂತ್ರ ಏರ್ಪಟ್ಟಿದೆ. ಆ ಸೂತ್ರದಂತೆ ನಂಜೇಗೌಡ ಅವರನ್ನ ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ಕಣಕ್ಕಿಳಿಸುವುದು, ಆ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದಂತಹ ನಾರಾಯಣಸ್ವಾಮಿ ಅವರನ್ನ ಕೆಎಂಎಫ್ ಡೆಲಿಗೇಟ್ ಆಗಿ ನಿಯೋಜಿಸಲು ತೀರ್ಮಾನಿಸಲಾಗಿದೆ. ಅದಕ್ಕೆ ಕಾಂಗ್ರೆಸ್ನ 2 ಬಣಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾವೆ ಅಂತ ಹೇಳಿ ಗೊತ್ತಾಗಿದೆ.